ಸೊ ಅವನು 164 ಸ್ಟೇಟ್ಮೆಂಟಲ್ಲಿ ಈಗ ಮುಖ್ಯವಾಗಿ ಆಗಬೇಕಾಗಿರೋದೇನು ಅಂದರೆ ಅವನು ಅಲ್ಲಿ ಬಂದು ಶವವನ್ನು ಊತಾಕೋದಕ್ಕೆ ಅಥವಾ ಬಿಸಾಕ್ಬಿಟ್ಟು ಹೋಗೋದಕ್ಕೆ ಹೇಳಿದವ್ರು ಯಾರು? ಅವ್ರು ಬರಬೇಕಲ್ಲ. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳಿದ್ನ, ಇನ್ನೊಬ್ರು ಹೇಳಿದ್ರ, ಮತ್ತೊಬ್ರು ಹೇಳಿದ್ರ, ಅವ್ರು ಯಾರು? ಆಮೇಲೆ ಪೊಲೀಸ್ನವ್ರ ಮೇಲೂ ಕೂಡ ಅವ್ರು ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಅವರು ಸಂದರ್ಭದಲ್ಲಿ. ಸೊ ಅವರು ಯಾಕೆ ಇದನ್ನ ಸಮರ್ಥನೆ ಮಾಡ್ಕೊಳ್ತಿರೋದು ನೋಡಿದಾಗ ಅವ್ರ ಮೇಲೆ ಅನುಮಾನ ಬರುತ್ತೆ. ನ್ಯಾಚುರಲ್ ಬಿಹೇವಿಯರ್ ಹೆಂಗಿರ್ಬೇಕು ಅಂದರೆ ಇಂಥದ್ದೊಂದು ಕಡೆ ಸಿಗ್ತಾ ಇದೆ ಅಂದರೆ ಕೊಲೆ ಪ್ರಕರಣಗಳಾಗಿದೆ, ಇದಾಗಿದ್ರೆ ಆಯಿತು ತನಿಖೆ ಆಗಲಿ ಬಿಡಿ ಅಂತ ಹೇಳಬೇಕು. ಬಟ್ ಇವ್ರು ಯಾರು ಅದನ್ನು ಹೇಳ್ತಾ ಇಲ್ಲ. ನೀವು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದೀರಾ, ನೀವು ಅಲ್ಲಿ ಅವ್ನು ಸುಳ್ಳು ಹೇಳ್ತಾ ಇದ್ದಾರೆ. ಸರ್ ಆ ಥರ ಹೇಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ನಾನು ಕೂಡ ಓಪನ್ ಆಗಿ ಹೇಳ್ತೀನಿ, ನಾವು ಧರ್ಮಸ್ಥಳದ ವಿರುದ್ಧ ಇಲ್ಲ. ಈಗ ಉದಾಹರಣೆಗೆ ಬನಶಂಕರಿಯಲ್ಲಿ ಕೊಲೆ ನಡೆದಿದೆ ಅಂತಂದ್ರೆ ನಾನು ಬನಶಂಕರಿಯಲ್ಲಿ ಕೊಲೆ ನಡೆದಿದೆ ಅಂತ ಹೇಳ್ಬೇಕು. ಹಂಗನ್ಬಿಟ್ಟು ಬನಶಂಕರಿ ಮಾಡ್ದಂಗಾಗತ್ತಾ? ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಮುರುಘಶ್ರೀಗಳು ಅಲ್ಲಿ ಅದೇನೋ ಒಂದು ಕೇಸ್ ಆಯ್ತು, ಹಂಗಂತ ನಾವು ಆ ಮಠದೇ ಕಾರಣ, ಮಠದ ವಿರುದ್ಧ ಅಂತ ಹೇಳಕ್ಕಾಗತ್ತಾ ಸರ್ ನಾವು? ಜನ ಆ ತರದಲ್ಲಿ ಏನ್ ಹೇಳ್ತಾರೆ ಸರ್ ಜನರಿಗೆ? ಅಲ್ಲ, ಅವ್ರಿಗೆ ಅದೇ ನೋಡಿ, ಏನೇ ಹೇಳಕ್ ಹೋದ್ರು ಒಂದು ಲಾರ್ಜರ್ ಪಿಕ್ಚರ್ ಕೊಟ್ಬಿಡ್ತಾರೆ. ಯಾವ್ದೋ ಒಂದು ಧರ್ಮದ ವಿರುದ್ಧ ಮಾತಾಡ್ತಾ ಇದಾರೆ, ನೀವು ಅವ್ರ ವಿರುದ್ಧ ಮಾತಾಡ್ರಿ, ಅಲ್ಲೇನೋ ಆಗಿಲ್ವಾ? ಸೊ ಅಲ್ಲೇನೋ ಆಗಿದೆ ಅಂದ್ರೆ ಇಲ್ಲೂ ಆಗಿದೆ ಅಂತ ಅರ್ಥನಾ? ಹಾಗಾದ್ರೆ ಈಗ ಮುರುಘಾ ಮಠದಲ್ಲಿ ಸ್ವಾಮೀಜಿ ಮೇಲೆ ಅತ್ಯಾಚಾರದ ಆರೋಪ ಇರೋದು ಸತ್ಯ, ಟ್ರಯಲ್ ನಡೀತಾ ಇರೋದು ಸತ್ಯ. ರಾಘವೇಶ್ವರ ಸ್ವಾಮೀಜಿ ಮೇಲೆ ಅತ್ಯಾಚಾರ ಪ್ರಕರಣದ ಆರೋಪ ಇರೋದು ಸತ್ಯ. ಅತ್ಯಾಚಾರ ಅಲ್ಲ, ಒಮ್ಮತದ ಲೈಂಗಿಕ ಕ್ರಿಯೆ ಅಂತ ಹೇಳ್ಬಿಟ್ಟು ಆಮೇಲೆ ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ 417 ಮೋಸ ಮಾಡಿದ್ದಾರೆ ಅಂತ ರಾಘವೇಶ್ವರ ಸ್ವಾಮೀಜಿ. ಸೊ ಅದು ಸತ್ಯ ಅಲ್ವಾ? ಸೊ ಇಲ್ಲಿ ಆಗಿಲ್ಲ ಅಂತ ಯಾಕೆ ಇದ್ ಮಾಡ್ತಾ ಇದೀರಾ? ಹೆಸರು ತಗೊಳ್ಬೇಡಿ, ಆ ಹೆಸರನ್ನೇ ಬಳಸಬೇಡಿ ಅಂದ್ರೆ ಮತ್ತೆ ನಾವು ಊರ ಹೆಸರು ಅಂತ ಬಳಸ್ತಾ ನಾವು ಇನ್ನೇನಂತ ಬಳಸಕ್ಕಾಗತ್ತೆ? ಈಗ ದಂಡುಪಾಳ್ಯ ಗ್ಯಾಂಗ್ ಅಂತ ಇತ್ತು. ಸೊ ದಂಡುಪಾಳ್ಯದವ್ರಿಗೂ ಆ ಗ್ಯಾಂಗಿಗೂ ಸಂಬಂಧ ಇರಲಿಲ್ಲ. ಬಟ್ ಏನು ಅಂದ್ರೆ ದಂಡುಪಾಳ್ಯ ಗ್ಯಾಂಗ್ ಅಂತ ಫೇಮಸ್ ಆಗ್ಬಿಟ್ಟು ಕಡೆಗೆ ದಂಡುಪಾಳ್ಯದವ್ರಿಗೆ ಹೆಣ್ಣು ಕೊಡ್ತಾ ಇರಲಿಲ್ಲ. ಸೊ ನೀವು ಜನರಲೈಸ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿರೋರೆಲ್ಲ ಪ್ರಕರಣದಲ್ಲಿ ಇದ್ದಾರೆ ಅಂತ ಅಲ್ಲ. ಸೊ ಇಲ್ಲಿ ಧರ್ಮಸ್ಥಳ ಅಂತಿದ್ದಂಗೆ ಅಲ್ಲಿ ಅವನು ಆರೋಪ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಂಗೆ ಇವ್ರು ಯಾಕೆ ಕುಂಬಳಕಾಯಿ ಕಳ್ಳನ ಥರ ನಡೆದೋಕೆ ತೋರಿಸ್ಬೇಕು ಅನ್ನೋದು ಪ್ರಶ್ನೆ ಇರೋದು. ಸಹಜವಾಗಿ ನಿಮ್ಗೆ ಎಲ್ಲರಿಗೂ ಅದೇ ಪ್ರಶ್ನೆ ಬರುತ್ತಲ್ಲ, ಯಾಕೆ ಸೌಜನ್ಯ ಪ್ರಕರಣ ಸರಿಯಾಗಿ ತನಿಖೆ ಆಗಲಿ, ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಇದು ಮಾಡಿ ಅಂತ ಹೇಳಿದಾಗ ಇವ್ರು ಯಾಕೆ ಧರ್ಮಸ್ಥಳದ ವಿರುದ್ಧ ಅನ್ಕೋತಾರೆ? ನಾನು ಆರಂಭದಲ್ಲೂ ಅದನ್ನೇ ಹೇಳಿದ್ದು, ವೀರೇಂದ್ರ ಹೆಗ್ಗಡೆ ಅವರು ಆ ಮಟ್ಟದ ಒಂದು ವ್ಯಕ್ತಿತ್ವ ಇರುವಂಥವ್ರಾಗಿದ್ದರೆ ಈ ಥರದವ್ರಿಗೆಲ್ಲ ಕುಮ್ಮಕ್ಕೆ ಕೊಡಬಾರ್ದಾಗಿತ್ತು. ನಾನೇನೋ ಮಾಡಿಲ್ಲ, ನಮ್ಮ ಇದ್ರ ವಿರುದ್ಧ ಇದು ಜೈನ ಸಮುದಾಯ ತನಿಖೆಗೆ ಅವರೇ ಅಂತಲ್ಲ ಸರ್ ಎಲ್ಲ ಇದು ಮಾಡಿದ್ದು, ಎಲ್ಲ ಪ್ರತಿಯೊಂದಕ್ಕೂ ತನಿಖೆ ಏನ್ ಬೇಕಾದ್ರೂ ಆಗ್ಲಿ ಅಂತ ಹೇಳಿ ಅವರೇ ಬಿಟ್ಬಿಟ್ರಂತಲ್ಲ. ಅಲ್ಲ ಈಗ ಬಂದಿದೆಯಲ್ಲ ತನಿಖೆ ಆಗಿದೆಯಲ್ಲ. ನಾನು ನೋಡಿ, ಅಗ್ನಿಶ್ರೀಧರ್ ಅವ್ರದ್ದು ಒಂದು ಪ್ರಕರಣ ಆಯಿತು, ಈ ಕಡಬ್ಗೆರೆ ಸೀನಾ ಅಂತ ಹೇಳ್ಬಿಟ್ಟು ಶೂಟೌಟ್ ಆಗಿತ್ತು. ಸೊ ಆ ಪ್ರಕರಣದಲ್ಲಿ ಒಂದಷ್ಟು ಇದನ್ನ ಪತ್ತೆ ಮಾಡಬೇಕು, ಅದರಲ್ಲಿ ಇವರಿದ್ದಾರೆ, ಸೈಲೆಂಟ್ ಸುನಿಲ ಇದ್ದಾರೆ, ರೋಹಿತ್ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಇದಾಯಿತು. ಅಗ್ನಿಶ್ರೀಧರ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ರು ಪೊಲೀಸ್ನವರು. ಸೊ ದಾಳಿ ಮಾಡಿದ ನಂತರ ಅವ್ರನ್ನ ಆಸ್ಪತ್ರೆಗೆ ಕಳಿಸಿದ್ರು. ಇವರು ಬಚ್ಚನ್ ಅವ್ರ ಮೇಲೆ 399 402 ಹೇಳಿದ್ನಲ್ಲ, ಒಂದು 4 ಇದನ್ನೆಲ್ಲ ಇಟ್ಬಿಟ್ಟು ಹಾಕಿ ಸ್ಟಿಕ್ ಎಲ್ಲ ಇಟ್ಟು ಅವರು ದರೋಡೆ ಮಾಡೋ ಕೇಸ್ಗೆ ಇದು ಮಾಡ್ತಾ ಇದ್ರು, ಹೊಂಚಾಕೊಂಡಿದ್ರು ಅಂತೇಳಿ ಮನೆಯಲ್ಲೇ ಅರೆಸ್ಟ್ ಮಾಡ್ಬಿಟ್ರು. ಅದು ಅಗ್ನಿ ಕಚೇರಿ, ಆ ಪತ್ರಿಕೆ ಕಚೇರಿ. ಅಗ್ನಿಶ್ರೀಧರ್ ಅವ್ರು ಆಚೆಗಡೆ ಬಂದಮೇಲೆ ಹೇಳಿದ್ರು, ನಾನು ನಾಳೆ ಪ್ರೆಸ್ ಕ್ಲಬ್ಬಿಗೆ ಬರ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಹೇಳಿದೆ, ಸರ್ ನೀವು ನಿಮ್ಮ ಮನೆ ಮೇಲಿರೋಂಥ ಆರೋಪ ಏನು ಅಂದರೆ ಪೊಲೀಸ್ನವ್ರು ಹೇಳಿರೋದು ನೀವು ಇಲ್ಲಿ ಕೂತ್ಕೊಂಡು ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾಯಿದ್ರಿ, ಇಲ್ಲಿ ಡಕಾಯಿತಿ ಮಾಡೋದಕ್ಕೆ ಅಂತ ಲಾಂಗು ಮಚ್ಚು ಇದನ್ನೆಲ್ಲ ರಿವಾಲ್ವರ್ ಎಲ್ಲ ಇಟ್ಕೊಂಡಿದ್ರಿ, ಖಾರದ ಪುಡಿ ಇಟ್ಕೊಂಡಿದ್ರಿ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಾಯಿದ್ರಿ. ಪತ್ರಕರ್ತರು ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಹೇಳಿ, ಬನ್ನಿ ನನ್ನ ಮನೆಗೆ, ಅಗ್ನಿ ಕಚೇರಿ ಇದು, ಬನ್ನಿ, ಅಗ್ನಿ ಕಚೇರಿನಲ್ಲಿ ಏನಾಗ್ತಾಯಿದೆ ನೋಡಿ ಬನ್ನಿ, ಪತ್ರಕರ್ತರಿಗೆಲ್ಲ ಇದು ಮುಕ್ತ ಆಹ್ವಾನ ಕೊಡ್ತೀನಿ, ನೀವೇ ಇದನ್ನ ಮಾಡಿ ಅಂತ. ಎಲ್ಲ ಪತ್ರಕರ್ತರು ಬಂದ್ರು, ನೋಡಿದ್ರು, ಅಗ್ನಿಶ್ರೀಧರ್ ಅವ್ರು ಮಾತಾಡಿದ್ರು, ಫೇಸ್ ಮಾಡಿದ್ರು. ನೀವು ಅವ್ರ ಮನೆ ನೋಡಿದ್ರಿ, ಕಚೇರಿ ನೋಡಿದ್ರಿ, ಅಲ್ಲಿ ಆ ಥರದ್ದು ಅಕ್ರಮ ಚಟುವಟಿಕೆಗಳು ಅಥವಾ ಅಪರಾಧಿಕ ಚಟುವಟಿಕೆಗಳು ತಾಣ ಆಗಿತ್ತಾ ಇಲ್ವಾ ಅಂತ ನೀವೇ ಕಣ್ಣಾರೆ ನೋಡಿದ್ರಲ್ಲ. ಆಮೇಲೆ ಕೇಸೇ ಬಿದ್ದೋಯ್ತಲ್ಲ ಅದು. ಅದನ್ನೇ ಮಾಡಬಹುದಿತ್ತು. ಬನ್ನಿ, ನಾನು ಬೀದಿಲಿ ಇಳಿದು ಹೋರಾಟ ಮಾಡ್ತೀನಿ, ನಾನು ಯಾಕೆ ಜರ್ಮನಿಗೆ ಹೋಗ್ಕೊಳ್ಳಿ, ಚೆಕ್ ಮಾಡಿ ಎಲ್ಲ ನೋಡಿ, ಫೋಟೋ ತಕೊಳ್ಳಿ, ಫೋಟೋ ತಕೊಳ್ಳಿ ಅಂತ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರೆ ಆಗೋಗಿರೋದು. ನಾನು ಯಾರ್ದಾರು ಅತ್ಯಾಚಾರ ಮಾಡಿದೀನ? ಈಗ ರಾಘವೇಶ್ವರ ಸ್ವಾಮೀಜಿದು ಒಪ್ಪಿತ ಸಂಬಂಧ ಅಂತ ಆದ್ಮೇಲೆ ಈತ ಅತ್ಯಾಚಾರ ಮಾಡಿದೀನ, ಆ ವಿಡಿಯೋದಲ್ಲಿ ಇರೋದು ನಾನೇನಾ? ಬನ್ನಿ, ಆಯ್ತು, ತನಿಖೆಗೆ ಒಳಪಡಿಸ್ಕೊಂತೀನಿ. ಸರ್ ಅಕಸ್ಮಾತ್ ಅದೇ ಪ್ರಜ್ವಲ್ ರೇವಣ್ಣ ನಾವೆಲ್ಲ ಒಪ್ಕೊಂಡು ಅದೆಲ್ಲ ನಿಜಾನೇ ರೀ, ಎಲ್ಲ ಒಪ್ಕೊಂಡೇ ಆಗಿದೆ, ಇಬ್ರು ಒಪ್ಕೊಂಡೇ ಆಗಿದೆ, ಮುಗ್ದೋಗಿರೋದು. ಸೊ ಅವ್ರಿಗೆ ನಾನೇನು ಬಲವಂತ ಮಾಡಿದ ಅವ್ರನ್ನ ಇದನ್ನ ಅತ್ಯಾಚಾರ ಸಂತ್ರಸ್ತಿನ ಅಪಹರಣ ಮಾಡಿಸೋದೇನು, ಇವರು ಜರ್ಮನಿಗೆ ಹೋಗಿ ಕುತ್ಕೊಳ್ಳೋದೇನು, ಅಲ್ಲಿಂದ ವಿಡಿಯೋ ಮಾಡೋದು, ಇವೆಲ್ಲ ಇದೇ ಪ್ರಜ್ವಲ್ ರೇವಣ್ಣ ನಿಮ್ಗೆ ಕುತೂಹಲ ಕೇಳೋದು. ಇದೇ ಪ್ರಜ್ವಲ್ ರೇವಣ್ಣ
ಹೌದ್ರಿ ನಾನು ಬೇಕು ಅಂತ ಕರೆದೆ, ಬೇಕೇ ಬೇಕು ಅಂತ ಕರೀಲಿಲ್ಲ, ಬರೀ ಬೇಕು ಅಂತ ಕರೆದೆ, ಅವರು ಬಂದ್ರು, ಅಲ್ಲಿಗೆ ಆಯ್ತು ಅಂತ ಆಗಿದ್ರೆ ಸಮ್ಮತಿ ಇತ್ತು ಅಂತ ಮುಗ್ದೋಗಿರೋದಲ್ಲ. ಸೊ ಓಡೋಗುವಂಥದ್ದು ಯಾಕಾಗಬೇಕಾಯ್ತು? ನೀವು ಅಷ್ಟೊಂದು ಈಗ ಮದುವೆ ಆಗದೆ ಇರುವಂಥ ವ್ಯಕ್ತಿ, ಆಮೇಲೆ ಸುಪ್ರೀಂ ಕೋರ್ಟೇ ಹೇಳಿದೆ ಲೈಂಗಿಕ ಸಂಬಂಧಗಳು ತಪ್ಪಲ್ಲ ಅಂತ, ನೀವು ಫೇಸ್ ಮಾಡಬೇಕಾಯ್ತು ಕಾನೂನಲ್ಲಿ. ಯಾಕೆ ವಿಫಲರಾದ್ರಿ? ಯಾಕೆ ಓಡೋಗ್ಬಿಟ್ರಿ? ಕಾನೂನು ಅದನ್ನೇ ಹೇಳೋದು, ನೀವು ತಪ್ಪು ಮಾಡಿಲ್ಲ ಅಂದಾಗ ಎದುರುಗಡೆ ಬಂದು ನಿಂತ್ಕೋ, ಹೇಳಿಕೆ ಕೊಡು, ಪ್ರೂವ್ ಮಾಡು, ಎವಿಡೆನ್ಸ್ ಕೊಡು. ಸೊ ಇವತ್ತು ನೀವು ಸೌಜನ್ಯ ಪ್ರಕರಣದಲ್ಲಿ ನಮ್ಮವರು, ನಮ್ಮ ಸಂಬಂಧಿಕರುಗಳು ಯಾರೂ ಇಲ್ಲ ಅಂತ ಹೇಳಿದಾಗ, ಸೊ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಅವ್ರನ್ನ ಕರೀರಿ. ಧರ್ಮಾಧಿಕಾರಿಗಳಲ್ಲ ನೀವು, ಕರೆದ್ಬಿಟ್ಟು ಮಾತಾಡಿಸ್ಬೋದಲ್ಲ. ನೋಡಪ್ಪ ನೋಡು ನನ್ನ ಇದು ಕುಟುಂಬ ಹಿಂಗಿದೆ, ನನ್ನ ವ್ಯವಸ್ಥೆ ಈ ರೀತಿ ಇದೆ, ನಾನು ಧಾರ್ಮಿಕ ಕ್ರಿಯೆಗಳಲ್ಲಿ ಇರೋನು, ನನ್ನ ಮೇಲೆ ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀರಾ, ಕೊಡಿ ದಾಖಲೆ, ನಾನು ಚರ್ಚೆಗೆ ಬರ್ತೀನಿ. ಏನು ಅಷ್ಟೊಂದು ಭಯನಾ ದೇವ್ರ ಜೊತೆಗಿರೋರಿಗೆ ಚರ್ಚೆ ಮಾಡೋಕ್ಕೆ? ಇಲ್ಲಿ ಇನ್ನೊಂದು ನೀವು ಧರ್ಮಸ್ಥಳದ ವಿಚಾರದಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ, ಯಾಕೆ ಜನರಿಗೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಂಬಿಕೆ ಇದೆ, ಬಟ್ ವೀರೇಂದ್ರ ಹೆಗ್ಡೆ ಮತ್ತು ಧರ್ಮಸ್ಥಳದ ಆಡಳಿತ ಮಂಡಳಿ ವಿರುದ್ಧ ವಿರೋಧ ಇದೆ ಅಂತ ನೀವು ಅದನ್ನು ಯೋಚನೆ ಮಾಡಬೇಕು. ಈ ಪ್ರಕರಣ, ನಾನು ಮಲ್ಲಿಗೆ ಪ್ರಕರಣ ಅಂತ ಹೇಳಿದ್ನಲ್ಲ, ಈಕೆ ಬುಡಕಟ್ಟು ಸಮಾಜಕ್ಕೆ ಸೇರಿದಂಥವಳು ಮಲ್ಲಿಗೆ. ಅಲ್ಲೆಲ್ಲೋ ವಿರಾಜಪೇಟೆಯಲ್ಲಿ ಇರುವಂಥ ಒಂದು ಸಮುದಾಯದಲ್ಲಿ ಇರುವಂಥವಳು. ಇವಳಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಇದೆ. ಹೌದಾ? ಓಕೆ. ಏನಕ್ಕೆ ಸಂಬಂಧ ಇದೆ ಅಂದರೆ, ಧರ್ಮಸ್ಥಳದ ಫೈನಾನ್ಸ್ ಸ್ಕೀಮಿಂದ ಇವಳು ಸಾಲ ತಗೊಂಡಿದ್ದಾಳೆ. ಆ ಸಾಲ ತಗೊಂಡಿರೋ ಕಾರಣಕ್ಕೋಸ್ಕರ ಇವಳೇನಾದ್ರು ಸೂಸೈಡ್ ಮಾಡ್ಕೊಂಡ್ಲಾ ಅಂತ ಕೂಡ ಆ ಆ್ಯಂಗಲಲ್ಲೂ ತನಿಖೆ ಆಗುತ್ತಿದ್ರಲ್ಲಿ. ನೋಡಿ ಯಾವ ತನಿಖೆ ಆಗಿದೆ ಅಂತ ಹೇಳಿ. ಸೊ ಆ ಧರ್ಮಸ್ಥಳದ ಇದು ಕೂಡ ಇಲ್ಲಿ ಬರುತ್ತೆ. ಸೊ ಅದಾದಮೇಲೆ ನಿಮಗೆ ಇತ್ತೀಚೆಗೆ ಕೆಲವು 6 ತಿಂಗಳು 1 ವರ್ಷದ ಮುಂಚೆ ಮಂಡ್ಯದಲ್ಲಿ ಸ್ಮಾಲ್ ಫೈನಾನ್ಸ್ ಕಾರಣಕ್ಕೋಸ್ಕರ ಧರ್ಮಸ್ಥಳದ ಇವ್ರ ಕಿರುಕುಳಕ್ಕೋಸ್ಕರ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಬಂತು. ಸೊ ಅನೇಕ ಪ್ರಕರಣಗಳು ರಾಜ್ಯದಲ್ಲಿ ಇವರ ಇದು ಸ್ಮಾಲ್ ಫೈನಾನ್ಸ್ ಸ್ಕೀಮ್ಗಳಿಂದ ಸಾಲ ತೊಗೊಂಡಿರೋರು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನೀವು ಈ ಕಡೆ ದೇವ್ರನ್ನ ಇಟ್ಕೊಂಡು ಇನ್ನೊಂದು ಕಡೆ ಸಾಲ ಕೊಟ್ಕೊಂಡು ಹೆಣ್ಮಕ್ಳನ್ನ ಬೀದಿಗೆ ತರಿಸೋದು ಯಾವ ಧರ್ಮ? ನೀವು ಇದೇ ಹಿಂದೂ ಧರ್ಮದಲ್ಲಿ ಇರೋರಿಗೆ ತಾನೇ ಶೋಷಣೆ ಮಾಡ್ತಿರೋದು. ನೀವು ಬಡ್ಡಿ ವ್ಯಾಪಾರ ಮಾಡಕ್ಕ ಧರ್ಮ ನಡೆಸ್ತಾ ಇರೋದು. ಸೊ ಈ ಕಾರಣಕ್ಕೋಸ್ಕರ ಎಷ್ಟೋ ಜನರಿಗೆ ಒಳ್ಳೇದು ಆಗಿದೆಯಲ್ಲ, ಎಷ್ಟೋ ಜನ ಸಾಲ ತಗೊಂಡು ಜೀವನ ನಡೆಸ್ತಾ ಇದ್ದಾರೆ, ಬದುಕು ನಡೆಸ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರ ಇರುವಂತದ್ದು ಸಾಲ ಕೊಡಕ್ಕಲ್ಲ, ಸೇವೆ ಮಾಡಕ್ಕೆ. ನೀವು ದೇವರ ಹೆಸರಿನಲ್ಲಿ ಸೇವೆ ಮಾಡಬೇಕು, ಸಾಲ ಕೊಡೋದಲ್ಲ. ಸಾಲನೇ. ನೀವು ಅದು ವಸೂಲಿ ಮಾಡಕ್ಕೆ ಮನೆ ಮುಂದೆ ಜನ ಬಂದ್ರೆ ನಿಮ್ಗೆ ಸಾಲ ಈಸ್ಕೊಬೇಕಾದ್ರೆ ಚೆನ್ನಾಗಿರುತ್ತೆ. ಕೊಡ್ಬೇಕಾದ್ರೆ ಈಗ ಸರ್ವಜ್ಞನ ಹೇಳ್ತಾರಲ್ಲ, ಸಾಲಿಗನು ಬಂದು ಕೇಳಿದಾಗ ಪಕ್ಕೆಲಬು ಮುರಿದಂತೆ ಸರ್ವಜ್ಞ ಅಂತ. ಅಂದ್ರೆ ನಿಮ್ ಪಕ್ಕೆಲಬು ಮುರಿದಂಗೆ ಆಗುತ್ತೆ. ಸೊ ಸಾಲ ಬಂದು ವಾಪಸ್ ಕೇಳಿದಾಗ, ಸೊ ಇವರು ಸಾಲದ ಬಡ್ಡಿ ವ್ಯಾಪಾರ ಮಾಡೋವಂಥದ್ದು ಇದೆಯಲ್ಲ, ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳು ಸತ್ತೋಗಿದ್ದಾರೆ. ಆ ಸಂದರ್ಭಕ್ಕೆ ಕುಟುಂಬದ ಕಾರಣಗಳಿಗೆ ಸಾಲ ಮಾಡ್ಕೊಂಡಿರ್ತಾರೆ. ನೀವು ಅದನ್ನು ಪ್ರೇರಣೆ ಕೊಡಬಾರ್ದು. ಅವ್ರು ಬರೀ ಸಾಲ ಕೊಡ್ತಾ ಇಲ್ಲ, ನಮ್ಮ ಧರ್ಮಸ್ಥಳದ ಮ್ಯಾಗ್ಝಿನ್ ತಗೊಳ್ಳಿ, ನಮ್ಮದು ಇದನ್ನು ಪ್ರಸಾದ ತಗೊಳ್ಳಿ, ಇದನ್ನು ಮಾಡಿ. ಆಮೇಲೆ ಇವರ ಧರ್ಮಸ್ಥಳದ ಇದು ನ್ಯಾಚುರೋಥೆರಪಿ. ಸೊ ಅದರಲ್ಲಿ ಬಡವ್ರಿಗೆ ಏನಾದ್ರು ಸೇವೆ ಕೊಡ್ತಾ ಇದ್ದಾರಾ? ನೀವು ಬೇರೆ ಬೇರೆ ಮಠಗಳಿಗೆ ಬನ್ನಿ, ಸುತ್ತೂರು ಮಠ, ಚುಂಚನಗಿರಿ ಮಠ, ಸಿದ್ಧಗಂಗೆ ಮಠ, ಸುಮಾರು ಮಠ, ಉತ್ತರ ಕರ್ನಾಟಕದಲ್ಲಿರುವಂಥ ಅನೇಕ ಮಠಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ, ಉಚಿತವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ. ಸಮುದಾಯಗಳು ನೋಡದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಸಿದ್ಧಗಂಗಾ ಮಠದಲ್ಲಿ ಉಚಿತವಾಗಿ ಊಟ ಮಾಡಿ ಎಜುಕೇಟೆಡ್ ಆಗಿ ಅಧಿಕಾರಿಗಳಾಗಿ ಇವತ್ತು ವಾಪಸ್ ಹೋಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಸಮಾಜಕ್ಕೆ. ಚುಂಚನಗಿರಿ ಮಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಸುತ್ತೂರು ಮಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರ್ಬೋದು. ಅಲ್ಲಿ ಹೋದಾಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇದನ್ನ ನೀವು ಶುಲ್ಕದಲ್ಲಿ ಕಡಿಮೆ ಆದರೂ ಮಾಡಿಕೊಡ್ತಾರೆ. ನೀವು ಧರ್ಮಸ್ಥಳದಲ್ಲಿ ಇರೋ ನ್ಯಾಚುರೋಪತಿ, ಈ ಕಡೆ ಸಾಲ, ಇದು ಯಾವ ಸೇವೆ ಇದು? ಸೊ ಜನರಿಗೆ ಅನುಮಾನ ಬರುವಂಥದ್ದು, ಜನರಿಗೆ ಆಕ್ರೋಶ ಬರುವಂಥದ್ದು ಸಹಜ. ಇದನ್ನು ವೀರೇಂದ್ರ ಹೆಗ್ಡೆ ಅವರು ತಿದ್ದುಪಡಿ ಮಾಡ್ಕೊಬೇಕು. ಅದನ್ನ ಮಾಡ್ಕೊಳ್ಳದೆ ನೀವು ಯಾರೋ 4 ಜನ ಬಾಡಿಗೆ ಭಾಷಣಕಾರರು ಇನ್ನೊಂದಷ್ಟು ಜನ ಬಿಟ್ಬಿಟ್ಟು ಎಲ್ಲರೂ ಇಲ್ಲ ಸರ್, ಕಷ್ಟ ಆಗುತ್ತೆ. ಇರ್ಲಿ, ಫೈನಲ್ ಆಗಿ ಏನಾಗ್ಬೋದು ಸರ್? ಈಗ ಎಲ್ಲರೂ ಕೂಡ ಕುತೂಹಲ, ಇಲ್ಲೊಂದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೋದಾ? ಸರ್ಕಾರನೂ ಜಾಸ್ತಿ ಮಾತಾಡಲ್ಲ ಈ ವಿಚಾರ ಬಂದಾಗ. ಆಮೇಲೆ ವಿರೋಧ ಪಕ್ಷದವರು ಮಾತಾಡ್ತಿಲ್ಲ. ಈಗ ಯಾವ್ದೋ ಒಂದು ಹಾಲಿನ ರೇಟ್ ಜಾಸ್ತಿ ಆದ್ರೆ ಸಾಕು, ವಿರೋಧ ಪಕ್ಷದವರು ದಿಗಿ ಅಂತ ಶುರು ಮಾಡ್ಬಿಡ್ತಾರೆ. ವಿರೋಧ ಪಕ್ಷದವರು ಕೂಡ ಇದರಲ್ಲಿ ಆತನ ವಿರುದ್ಧ ಮಾತಾಡ್ತಾ ಇದಾರೆ. ಅವನೇನೋ ಮುಸ್ಲಿಂ ಇರ್ಬೇಕು ಅಂತಾರೆ ಆರ್ ಅಶೋಕ್. ಮುಸ್ಲಿಂ ಆದ್ರೆ ಶವಗಳು ಯಾರು ಸಿಗ್ತಾ ಇದೆ? ಏನಿದೇನು ಯಾರಾದ್ರೇನು ಕೇಸ್? ಆತನ ಧರ್ಮ ಅಶೋಕಿಗೆ ಹೆಂಗ್ ಗೊತ್ತಾಗ್ಬಿಡುತ್ತೆ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರ ಪೀರಿಯಡ್ ಅಲ್ಲೇ ಸೌಜನ್ಯ ಅತ್ಯಾಚಾರ ಪ್ರಕರಣ ಆಗುವಂಥದ್ದು, ಅವ್ರ ಮೇಲೆ ಅನುಮಾನ ಬರಲ್ಲ. ಸರ್, ನಾನು ಒಂದೇ ಒಂದು ಪ್ರಶ್ನೆ, ನೀವು ನೇರವಾಗಿ ಆನ್ಸರ್ ಕೊಡೋದಾದ್ರೆ,
ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಸೌಜನ್ಯ ಕೇಸಲ್ಲಿ ಏನು ನಮಗೆ ನ್ಯಾಯ ಸಿಗದೇ ಇಲ್ಲ ಅನ್ಸುತ್ತಲ್ಲ, ಅದು ಬಹುಶಃ ಅಲ್ಲ, ಅದು ಸೌಜನ್ಯ ಪ್ರಕರಣ ಈಗ ಮತ್ತೆ ತನಿಖೆ ಮರು ತನಿಖೆ ಅದು ಸಾಧ್ಯ ಇಲ್ಲ. ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಬಿಟ್ಟಿದೆ. ಸೊ ಅದನ್ನ ಮೇಲ್ಮನವಿ ಅಲ್ಲ, ಅವ್ರ ಕುಟುಂಬಸ್ಥರು ಹೋಗ್ಬೋದಲ್ವಾ, ಅವ್ರ ಕುಟುಂಬಸ್ಥರು ಹೋಗಿ ಅಪೀಲ್ ಮಾಡ್ಬೋದು. ಅದು ಬಿಟ್ಟು ಬೀದಿ ನಾಟಕ, ಬೀದಿ ರಂಪಾಟ. ನೀವು ಹೈಕೋರ್ಟ್ ಅಲ್ಲಿ ಇದು ಸರಿಯಾದಂತ ತನಿಖೆ ಆಗಿಲ್ಲ, ಮರು ಟ್ರಯಲ್ ಮಾಡಿ ಅಂತ ಕೇಳ್ಬೋದು, ಅಥವಾ ಮರು ತನಿಖೆ ಮಾಡಿ ಅಂತ ಕೇಳ್ಬೋದು, ಮತ್ತೆ ಇದನ್ನ ವಾಪಸ್ ರಿಮ್ಯಾಂಡ್ ಮಾಡಿ ಕೋರ್ಟ್ಗೆ ಅಂತ ಕೇಳ್ಬೋದು. ಫ್ಯಾಮಿಲಿಯವರು. ಸೊ ಪ್ರಾಸಿಕ್ಯೂಷನ್ ಯಾರು ಅಂದ್ರೆ ಸ್ಟೇಟು ಅಂದ್ರೆ ಪ್ರಾಸಿಕ್ಯೂಷನ್ ವಿಭಾಗ ಫ್ಯಾಮಿಲಿ ಮಾಡ್ಬೋದು. ಈಗ ಸಂತೋಷ್ ರಾವ್ ಸರ್, ನನ್ನ ಡೌಟ್ ಏನಂದ್ರೆ ಅದನ್ನ ಮಾಡೋದ್ ಬಿಟ್ಟು ಇವ್ರು ಯಾಕೆ ಸುಮ್ಮನೆ ಸೌಜನ್ಯ ಅನ್ನೋ ಹೆಸರಲ್ಲಿ ಬೀದಿ ರಂಪಾಟ ಮಾಡ್ಕೊತಾ ಇದಾರೆ? ಯೂಟ್ಯೂಬ್ ಅಲ್ಲಿ ಬಂದೇನೋ ಹೇಳೋದು, ಹಂಗಿದೆ ಹಿಂಗಿದೆ. ಈಗ ಗಿರೀಶ್ ಮಠಣ್ ಅವ್ರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರು ಇರ್ಬೋದು, ಅದು ಯಾರ್ಯಾರೆಲ್ಲ ಸಮೀರ್ ಇರ್ಬೋದು, ಯಾರೇ ಆದ್ರೂ ಅವ್ರ ಕುಟುಂಬಸ್ಥರಿಗೆ ಹೋಗ್ಬಿಟ್ಟು ಈಗ ನಾವು ರೆಬಲ್ ಟಿವಿ ಕೂಡ ಬನ್ನಿ, ನಾವು ಸಹಾಯ ಮಾಡ್ತೀವಿ, ನಾವು ನಿಮಗೇನು ಖರ್ಚಿಗೆ ಏನಾದ್ರು ದುಡ್ಡಿಲ್ವಾ, ನಾವು ಕೊಡ್ತೀವಿ, ನಮ್ಮಿಂದನೇ ಆರಂಭ ಆಗ್ಲಿ, ಎಲ್ಲರೂ ಜನರು ಬರ್ಲಿ, ಇವ್ರು ನೇರವಾಗಿ ಹೋಗಿ ಅಪೀಲ್ ಮಾಡೋದು ಬಿಟ್ಬಿಟ್ಟು ಈಗ ತುಂಬಾ ಜನ ಅದನ್ನೇ ಕೇಳ್ತಾ ಇರ್ತಾರೆ, ಮಹಿಳಾ ಆಯೋಗ ಎಲ್ಲೋಟಾಯ್ತು ಅಂತ. 13 ವರ್ಷದ ಹಿಂದೆ ಆಗಿರುವಂತ ಘಟನೆಗೆ ಅವತ್ತಿನ ಮಹಿಳಾ ಆಯೋಗ ಇದು ಮಾಡ್ಬೇಕಾಯ್ತು. ಸೊ ಇವತ್ತಿನ ಇದರಲ್ಲಿ ಕಾಲಮಾನದಲ್ಲಿ ನೀವು ನ್ಯಾಯಾಲಯದ ಮುಖಾಂತರನೇ ಇದನ್ನ ಹೋರಾಟ ಮಾಡಬೇಕು, ಕಾನೂನಾತ್ಮಕವಾದಂತ ಹೋರಾಟವನ್ನೇ ಮಾಡಬೇಕು. ನೀವು ಮೇಲ್ಮನವಿ ಮಾಡ್ತೀರಾ ಅಂತ ಹೇಳಿದಾಗ ಏನಾಗುತ್ತೆ, ಮತ್ತೆ ಸಂತೋಷ್ ರಾವ್ ತಲೆ ಮೇಲೆ ಬರುತ್ತದು. ಸಂತೋಷ್ ರಾವ್ ನಿರಪರಾಧಿ ಅಂತ ಹೆಂಗ್ ಘೋಷಣೆ ಮಾಡಿದ್ರಿ ಅನ್ನೋದನ್ನ ನೀವು ಮೇಲ್ಮನವಿ ಸಲ್ಲಿಸಬೇಕಾಗತ್ತೆ. ಇವರು ಆ ಟೆಕ್ನಿಕಲ್ ಪಾಯಿಂಟ್ ಇಂದ ಅದನ್ನ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ತಡ್ಕೊಂಡು ಹಾಗೆ ಬಿಟ್ಕೊಂಡಿದ್ದಾರೆ. ಸೊ ನೀವು ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು. ಸಂತೋಷ್ ರಾವ್ ನಿರಪರಾಧಿ ಅಂದ್ರೆ ಅಪರಾಧಿ ಯಾರು? ಅದೇ ಪ್ರಶ್ನೆ. ಅದನ್ನ ನ್ಯಾಯಾಲಯದಲ್ಲಿ ಹೋರಾಟ ಅವ್ರ ಬಗ್ಗೆ ವಿರುದ್ಧ ಅಥವಾ ಇವ್ರ ಬಗ್ಗೆ ಡೌಟ್ ನಮ್ಗೆ ಅದೆಲ್ಲ ಏನಿಲ್ಲ. ಸೊ ನೀವು ಅದು ಡೌಟ್ ಇದ್ರೆ ಆ ಎವಿಡೆನ್ಸ್ ನಿಮ್ಮ ಹತ್ರ ಏನು ಆಚೆಗಡೆ ಹೇಳ್ತಾ ಇದ್ದೀರಾ ಅದನ್ನ ತಗೊಂಡೋಗಿ ನ್ಯಾಯಾಲಯ ಕೊಡಿ, ಸಬ್ಮಿಷನ್ ಮಾಡಿ. ನ್ಯಾಯಾಲಯದಲ್ಲಿ ಈ ರೀತಿ ಮೇಲ್ಮನವಿಯನ್ನ ಸಲ್ಲಿಸ್ಬಿಟ್ಟು ಡಿವಿಷನ್ ಬೆಂಚ್ ಮುಂದೆ ಅದನ್ನ ಮಾಡಿ. ಸೊ ಅಲ್ಲೂ ಅವಕಾಶ ಇದೆ. ಇಲ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ಸೊ ಯಾರು ಇದನ್ನ ಮಾಡಿದ್ರು ಅಂತ ತನಿಖೆ ಆಗಲಿ. ಸೊ ಆ ತನಿಖೆ ಸೌಜನ್ಯ ಸಾವಿಗೆ ನಿಜವಾಗ್ಲೂ ನ್ಯಾಯ ಒದಗಿಸಲೇಬೇಕು. ಆಕೆ ಅತ್ಯಾಚಾರ ಪ್ರಕರಣಕ್ಕೆ ಯಾರು ನಿಜವಾಗ್ಲೂ ಕಾರಣರಾಗಿದ್ದಾರೆ ಅವರು ಶಿಕ್ಷೆ ಸಿಗಲೇಬೇಕು. ನಿಮಗೆ ಅನ್ಸುತ್ತಾ? ನನಗೆ ಬಹುಶಃ ಅನ್ಸುತ್ತೆ ಸೌಜನ್ಯ ನ್ಯಾಯ ಸಿಗಬೇಕು. ಹೌದು, ನಾವು ಇಂಥವರೇ ತಪ್ಪು ಮಾಡಿದ್ದಾರೆ, ಅಂತವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಸಂತೋಷ್ ರಾವ್ ನಿರಪರಾಧಿ ಅಂದ್ಮೇಲೆ ಆರೋಪಿ ಯಾರು, ಇಷ್ಟೇ ಪ್ರಶ್ನೆ. ಆದ್ರೆ ಎಲ್ಲ ಒಂದ್ ಕಡೆ ನಿಮಗೆ ಅನ್ಸುತ್ತಾ ಸೌಜನ್ಯ ಹೆಸರಲ್ಲಿ ನಮ್ಮ ಕ್ಷೇತ್ರಕ್ಕೂ ಅಂದ್ರೆ ನನ್ನ ಕ್ಷೇತ್ರಕ್ಕೂ ಕೂಡ ಧಕ್ಕೆ ತರುವಂತ ಕೆಲಸಗಳು ನಡೀತಾ ಇದೆ ಅಂತ ನಿಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತಾ? ಅದು ಆಗ್ತಾ ಇದೆ ಅಂತ ಅಲ್ಲ, ಅದನ್ನೇ ನೋಡಿ, ಅವರು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಸೊ ಅವರು ವೀರೇಂದ್ರ ಹೆಗ್ಡೆ ಅವ್ರ ಮೇಲೋ ಇನ್ನೊಬ್ರ ಮೇಲೋ ಮತ್ತೊಬ್ರ ಮೇಲೋ ಆರೋಪ ಮಾಡ್ತಾ ಇದ್ದಾರೆ ಅಂದಾಗ ಆ ಆರೋಪಕ್ಕೆ ನೀವು ನೇರವಾಗಿ ಉತ್ತರ ಕೊಡಬೇಕು. ನೀವ್ಯಾಕೆ ಸುತ್ತಿ ಬಳಸಿ ಬರ್ತಾ ಇದ್ದೀರಾ ಅನ್ನೋದೇ ಪ್ರಶ್ನೆ. ಈಗ ಸಮೀರ್ ಮಾತಾಡಿರೋದಾಗಿರ್ಬೋದು, ಅಥವಾ ತಿಮ್ಮರೋಡಿ ಅವ್ರು ಹೇಳ್ತಾ ಇರೋದಾಗಿರ್ಬೋದು, ಅಥವಾ ಮಠಣ್ಣನ್ ಅವ್ರು ಮಾತಾಡೋದಾಗಿರ್ಬೋದು, ಅವರು ಭಾವಾವೇಶಕ್ಕೆ ಒಂದು ಇದಕ್ಕೆ ಅವ್ರ ತಾಯಿ ಆಗಿದೆ ದೌರ್ಜನ್ಯಕ್ಕೆ ಮಾತಾಡಿರ್ತಾರೆ. ನೀವು ಯಾಕೆ ಅದಕ್ಕೆ ಅಂಗ್ ರಿಯಾಕ್ಟ್ ಮಾಡ್ತೀರಾ? ಅವರ ಧ್ವನಿಯನ್ನು ಅಡಗಿಸೋವಂಥ ಕೆಲಸ ಯಾಕೆ ಮಾಡ್ತೀರಾ? ನಿಮ್ಮ ಮಾನಹಾನಿ ಆಗ್ತದೆ. ನೀವು ನಿಮ್ಮ ಧರ್ಮಸ್ಥಳದಲ್ಲಿ ತಾನೇ ಇರೋದು. ಆ ತಾಯಿನ ಕರೆದು ಮಾತಾಡಿಸ್ಬೋದಾಗಿತ್ತಲ್ಲ. ಅವ್ರ ಯೋಚನೆ ನಾವು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನಮ್ಮ ಹೆಸರು ಯಾಕೆ ಹಾಳಾಗಬೇಕು? ಈಗ ನಿಮ್ಮ ಮೇಲೆ ಆರೋಪ ಮಾಡ್ತಿರ್ಬೇಕಾದ್ರೆ ನೀವೇ ಯಾಕೆ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೀರಾ? ನೀವೇ ದೇವ್ರ ಜೊತೆಗಿರೋರು. ನಿಮ್ಮ ಧರ್ಮಸ್ಥಳಕ್ಕೆ ಎಲ್ಲ ಬಂದ್ಬಿಟ್ಟು ಭಕ್ತಿಯಿಂದ ಕೈ ಮುಗಿದು ನಮ್ಮನ್ನು ಕಾಪಾಡಪ್ಪ ಅಂತ ಬರ್ಬೇಕಾದ್ರೆ ನೀವು ನಿಮ್ಮನ್ನು ಕಾಪಾಡ್ಕೊಳಕ್ ಕೋರ್ಟ್ಗೆ ಯಾಕೆ ಹೋಗ್ತೀರಾ? ಕೋರ್ಟ್ಗೆ ಯಾಕೆ ಹೋಗ್ಬಿಟ್ಟು ನಿರ್ಬಂಧಕ್ಕಾಜ್ಞೆ ತರಿಸ್ತೀರಾ? ಅಲ್ಲಿ ಯಾರೋ ಜನರ ಬಿಟ್ಬಿಟ್ಟು ಇವಾಗ ಯಾರೋ ಹೇಳ್ದ ಒಂದೇ ಒಂದು ತಲೆಬುರುಡೆ ಸಿಕ್ಕರೆ ನನ್ನ ತಲೆಬುರುಡೆ ಇಡ್ತೀನಿ ಅಂತ, ಸಿಕ್ತಲ್ಲ ಇಡ್ತಾನ? ಸೊ ಈ ತರದ ಪ್ರಚೋದನೆಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ? ಧರ್ಮಾಧಿಕಾರಿಗಳಾದವರು ಇದನ್ನ ಮಾಡಬಾರ್ದು. ಸೊ ನಿಮ್ಗೆ ನೇರವಾದಂತ ಆರೋಪ ಇದ್ದಾಗ ನೇರವಾಗಿ ಉತ್ತರ ಕೊಡಿ. ಅವ್ರನ್ನ ಕರೆಸಿ ಅವ್ರೇನ್ ಬೇರೆಯವರಲ್ಲ. ಅವರು ಕೂಡ ಈಗ ಬೇರೆ ಬೇರೆ ನೀವೇ ಊಹಾಪೋಹ ಮಾಡ್ಕೊಂಡು ಅವ್ರು ಯಾರೋ ಕ್ರಿಶ್ಚಿಯನ್ ಮಿಷನರಿ ಇದ್ದಾರೆ, ಇವ್ರು ಯಾರೋ ಜೈನರು ಇದನ್ನ ಆಡಳಿತ ನಡೆಸ್ತಾ ಇದ್ದಾರೆ, ಯಾರೋ ಸಂಘ ಪರಿವಾರ ಇವ್ರ ವಿರುದ್ಧ ಇದ್ದಾರೆ, ಅಥವಾ ಇಲ್ಲಿ ಯಾವ್ದೋ ಒಂದು ಧರ್ಮ ಈಗ ಯಾವ್ದೋ ಧಾರ್ಮಿಕವಾದಂತ ವಿಚಾರಗಳಿಗೆ ಇವ್ರನ್ನ ಜೈನರು ಕೈಯಲ್ಲಿ ಧರ್ಮಸ್ಥಳ ಇದೆ ಕ್ಷೇತ್ರ, ಅದನ್ನ ತೆಗೆಯೋಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ ಆರೋಪಗಳಿಗೆ ಯಾಕೆ ನೀವು ಅವಕಾಶ ಮಾಡ್ಕೊಡ್ತೀರಾ? ಈಗ ನಾನು ಆರೋಪ ಮಾಡ್ತಾ ಇದ್ದೀನಿ ಅಂದಾಗ ಕರೆದು ನೇರವಾಗಿ ಮಾತಾಡ್ಬೇಕಲ್ಲ ನೀವು. ಸೊ ಅದನ್ನ ಮಾಡುವಂತ ಕೆಲಸ ಮಾಡಿದ್ರೆ ಅಲ್ಲಿ ಪ್ರಕರಣ ತಿಳಿಯಾಗುತ್ತೆ. ಸೊ ಇದ್ರಲ್ಲಿ ಕನ್ಕ್ಲೂಷನ್ಗೆ ಬರುವಂತದ್ದು ಏನಾದ್ರೆ, ಸೊ ಈಗ ಏನ್ ತಲೆಬುರುಡೆಗಳು ಸಿಗ್ತಾ ಇದಾವೆ, ಅಸ್ಥಿಪಂಜರಗಳು ಸಿಗ್ತಾ ಇದೆ, ತನಿಖೆ ಆಗ್ಲಿ. SIT-ನವರು ಆ ವಿಚಾರವನ್ನ ಆಚೆಗಡೆ ಹೇಳಲಿ. ಸೊ SIT-ನವರು ಕೂಡ ಈ ಪ್ರಕರಣದಲ್ಲೂ ಯಾರೋ ಅಮಾಯಕರನ್ನ ತಗೊಂಡ್ಬಂದು ಮಾಡ್ದಂಗೆ ಸಂತೋಷ್ ರಾವ್ ಆದಂಗೆ ಆಗೋದು ಬೇಡ. ಸೊ ಅದನ್ನ ಅವರು ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಿಷ್ಪಕ್ಷಪಾತವಾದಂಥ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಲಿ ಅನ್ನೋದು ನಮ್ಮ ಆಗ್ರಹ.